ನೋಡಿ ಒಂದು ನಿಮಿಷ ನೋಡಿ ಸರ್, ಇದು ಕಮಿಟ್ಮೆಂಟ್ನ ಪ್ರಶ್ನೆ, ಜನರ ಬದುಕಿನ ಪ್ರಶ್ನೆ ಇದು. ಆಮೇಲೆ ಇದನ್ನು ಯಾರನ್ನು ನಾವು ಎನರ್ಜಿ ವೇಸ್ಟ್ ಮಾಡಿ ಒತ್ತಡ ಆಗ್ತಾ ಇಲ್ಲ ಸರ್. ಇಟ್ ಈಸ್ ನಾಟ್ ಪಾಸಿಬಲ್. 5 ದಿವಸದವರೆಗೂ ನಾವು ಏನು ಮೇಜರ್ ಹಾರ್ಡ್ ರಾಕ್ ಪೋರ್ಷನ್ ಇದೆ ಅದನ್ನು ರಿಮೂವ್ ಮಾಡಲಿಕ್ಕೆ ರಾತ್ರಿ ಮತ್ತು ಹಗಲುನಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟು ನಮ್ಮ ನಿನ್ನೆ ಕಾರ್ಯನಿರ್ವಾಹಕ ಕಾರ್ಯಪಾಲಕ ಇಂಜಿನಿಯರ್ ಸಹ ಬಂದು ಸಿಸ್ಟಮ್ ಯಾವ ಹಂತದಲ್ಲಿ ವಿಫಲವಾಗಿದೆ ಅನ್ನೋದಕ್ಕೆ ದಬ್ಬೆಘಟ್ಟಕೆರೆ ಕಾಮಗಾರಿಯೇ ಪ್ರತ್ಯಕ್ಷ ಸಾಕ್ಷಿ. ಸರ್ಕಾರಿ ಅಧಿಕಾರಿಗಳಿಗೆ ಸಾರ್ವಜನಿಕರ ಹಿತಾಸಕ್ತಿಗಿಂತ ನೆಪಗಳು ಮುಖ್ಯವಾಗುತ್ತವೆಯಾ? ಸತತ 3 ಬಾರಿ ರೈತರಿಗೆ ಕೊಟ್ಟ ಮಾತನ್ನು ತಪ್ಪಿದ ಹೇಮಾವತಿ ನಾಲೆ ಇಂಜಿನಿಯರ್ಗಳ ಹೊಣೆಗೇಡಿತನವನ್ನು ಏನೆನ್ನಬೇಕು? 5 ದಿನದ ಡೆಡ್ಲೈನ್ ಕೊಟ್ಟು 6 ದಿನಗಳಾದರೂ ಕಾಮಗಾರಿ ಮುಗಿಸದೆ ಅನ್ನದಾತರನ್ನು ರಸ್ತೆಯಲ್ಲೇ ಕೂರಿಸಿರುವ ಈ ಆಡಳಿತ ವೈಫಲ್ಯದ ಮೇಲೊಂದು ಚುರುಕಾದ ವಿಶ್ಲೇಷಣೆ. ಇದು ಕೇವಲ ಒಂದು ಕೆರೆಯ ಕಾಮಗಾರಿ ಅಪೂರ್ಣಗೊಂಡ ಸುದ್ದಿಯಲ್ಲ, ಬದಲಿಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಮತ್ತು ಪಾರದರ್ಶಕತೆ ಹೇಗೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಎಂಬುದಕ್ಕೆ ಜ್ವಲಂತ ಉದಾಹರಣೆ. ತುಂಬಿದ ಸಭೆಯಲ್ಲಿ 100 ರೈತರ ಎದುರು ನಿಂತು 5 ದಿನಗಳಲ್ಲಿ ಕಾಮಗಾರಿ ಮುಗಿಸುತ್ತೇವೆ ಎಂದು ಘಂಟಾಘೋಷವಾಗಿ ಹೇಳಿದ್ದ ಹೇಮಾವತಿ ಇಂಜಿನಿಯರ್ಗಳು ಈಗ ನೀಡಿದ್ದ ಗಡುವು ಮುಗಿದರೂ ಕಾಮಗಾರಿ ಮುಗಿದಿಲ್ಲ. ಒಂದನೆಯಲ್ಲ, 2ನೇ ಬಾರಿಯಲ್ಲ, ಸತತ 3ನೇ ಬಾರಿಗೆ ಅಧಿಕಾರಿಗಳು ನೀಡಿದ ಮಾತು ಗಾಳಿಯಲ್ಲಿ ತೂರಿ ಹೋಗಿದೆ. ಒಂದು ಯೋಜನೆಯ ಡೆಡ್ಲೈನ್ ಅಂದರೆ ಅದು ಬರೀ ಕಾಗದದ ಮೇಲಿನ ದಿನಾಂಕವಲ್ಲ, ಅದು ಸಾರ್ವಜನಿಕರಿಗೆ ನೀಡುವ ಭರವಸೆ. ಆ ಭರವಸೆಯನ್ನು ಸತತ 3 ಬಾರಿ ಮುರಿಯುವುದು ಕೇವಲ ನಿರ್ಲಕ್ಷ್ಯವಲ್ಲ, ಅದು ಸಾರ್ವಜನಿಕ ವ್ಯವಸ್ಥೆಗೆ ಎಸಗುವ ದ್ರೋಹ. ಅಧಿಕಾರಿಗಳ ಈ ಮೋಸದ ಆಟಕ್ಕೆ ಮಣಿಯದೆ ರೈತರು ಹೋರಾಟ ಮುಂದುವರಿಸುತ್ತಾರಾ ಅಥವಾ ಇಲಾಖೆಯ ಭರವಸೆಗೆ ಕಾಯುತ್ತಾರಾ ಎಂಬುದು ಈಗ ಕುತೂಹಲ ಮೂಡಿಸಿದೆ.